ಶಿವನಡಂಗೂರ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಹೀರಿಸಿ ಕಾಡಿತು ಶಿವನಡಂಗೂರ ಮಾಡಿದೆನೆನ್ನದಿರ ಲಿಂಗಕ್ಕೆ ಮಾಡಿದೆನೆನ್ನದಿರ ಜಂಗಮಕ್ಕೆ ಉದ್ಘಾಟನೆ ಶಾಂತೇಶ್ವರ ಸ್ಕೂಲಿನ ಮುಖ್ಯಸ್ಥರಾದ ವೆಂಕಟಗೌಡ ಅವರುಗಳ ವಿನಂತಿ ಅವರಿಗೆ ಈ ಒಂದು ಪಣಿ ಸರಿಯಾಗಿ ಮಾಡಿ ಕರ್ತವ್ಯವರಿಂದ ಕ್ಲಾಸ್ ಕನ್ನಡಿಗಳು ಇವತ್ತು ಮಕ್ಕಳ ವಿಚಾರದಲ್ಲಿ ಅಂದರೆ ಹೈದರಾಬಾದ್ ಕರ್ನಾಟಕ ಭಾಗದ ಈ ಜಿಲ್ಲೆಗಳ ವಿಚಾರದಲ್ಲಿ ಪೌಷ್ಟಿಕತೆಯ ಕೊರತೆಯಿಂದಾಗಿ ದೇವದುರ್ಗ ರಾಜ್ಯದಲ್ಲಿ ಅತಿ ಹಿಂದುಳಿದ ಜಿಲ್ಲೆಯಾಗಿರುವಂತಹದ್ರ ಮೂಲಕ ಮಕ್ಕಳಲ್ಲಿ ಕೂಡ ಹೃದಯ ರೋಗ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೋಗಗಳು ಇರ್ಬೋದು ಈ ಭಾಗದಲ್ಲಿ ಜಾಸ್ತಿ ಇರ್ಬೋದೇನೋ ಅಂತ ನನಗೆ ಅನಿಸ್ತಾ ಇದೆ. ನನಗೆ ಗೊತ್ತಿಲ್ಲ, ನನ್ನ ಹೆಚ್ಚಾಗಿ ಪಡಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಮೊದಲನೇದಾಗಿ ಇತ್ತೀಚೆಗೆ ಮಕ್ಕಳಿಗೆ ಹೃದಯ ರೋಗ ಜಾಸ್ತಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ವದಂತಿ ಇದೆ. ಮತ್ತು ವಯಸ್ಕರಿಗೂ ಕೂಡ ಅದರಲ್ಲಿ ವಿಶೇಷವಾಗಿ ಕೊರೋನಾದ ನಂತರದಲ್ಲಿ ಮಧ್ಯವಯಸ್ಕರು ಕೂಡ ಹೃದಯ ರೋಗಕ್ಕೆ ತುತ್ತಾಗುವಂತಹದ್ದು ಕೂಡ ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಮಕ್ಕಳ ವಿಚಾರದಲ್ಲಿ ನಾವು ತೆಗೆದುಕೊಂಡಾಗ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳುವಂತಹದ್ದು ಅವಶ್ಯ ಅಂದರೂ ಕೂಡ ಸಹಜವಾಗಿ ತಂದೆ ತಾಯಿಗಳು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥವರು ಕೃಷಿಯಲ್ಲಿ ಕೂಲಿ ಕಾರ್ಮಿಕರಾಗಿರುವಂಥವರು ಅಷ್ಟು ಕಾಳಜಿ ವಹಿಸುವಂತಹದ್ದು ಬಹಳ ಕಷ್ಟ ಕೆಲಸ ಅಂತ ನನಗೆ ಅನಿಸ್ತದೆ. ಮಕ್ಕಳಿಗೆ ತೊಂದರೆ ಆದಾಗ ಮಾತ್ರ ಅವ್ರು ಬಂದು ಪರೀಕ್ಷೆ ಮಾಡಿಸ್ಕೊಂಡು ಅದು ಹೃದಯದ ಪರೀಕ್ಷೆ ಅಥವಾ ಹೃದಯದ ಚಿಕಿತ್ಸೆ ಅಂತಂದಾಗ ಅದು ಸ್ವಲ್ಪ ಭಾರ ಆಗತ್ತೆ ಅಂತ ನನಗೆ ಅನಿಸ್ತದೆ. ಸಹಜವಾಗಿ ಬಡವರಿಗೆ ಭಾರ ಆಗುವಂತಹದ್ದು ಇದು. ಆದರೆ ಮೊದಲನೇ ಸ್ವಲ್ಪ ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಎಚ್ಚರ ವಹಿಸಿಕೊಂಡು ಇನಿಷಿಯಲ್ ಸ್ಟೇಜ್ನಲ್ಲಿ ಪ್ರಾರಂಭದ ಹಂತದಲ್ಲಿ ಅದನ್ನು ಪರೀಕ್ಷೆ ಮಾಡಿಸ್ಕೊಂಡು ಚಿಕಿತ್ಸೆ ಪಡ್ಕೊಂಡ್ರೆ ಅನುಕೂಲ ಆಗ್ಬೋದು ಅನ್ನುವಂಥದ್ದು. ಆದರೆ ಇದೆಲ್ಲ ಮಾಡಬೇಕು ಅಂತಂದಾಗ ತಕ್ಕ ಡಾಕ್ಟರ್ಗಳು ಕೂಡ ಅವಶ್ಯಕತೆ ಇರ್ತದೆ. ಇಡೀ ಉತ್ತರ ಕರ್ನಾಟಕದಲ್ಲಿ ತಜ್ಞರ ಈ ಒಂದು ಚಿಕಿತ್ಸೆಗೆ ತಜ್ಞರ ಡಾಕ್ಟರ್ಗಳ ಭರ್ತಿ ಇದೆ ಅನ್ನುವಂಥದ್ದು ನನಗೆ ಹುಬ್ಬಳ್ಳಿಯಲ್ಲಿ ಒಬ್ಬರೇ ಇದ್ದಾರೆ ಅಂತ ಕೇಳಿದ ಬಹಳ ಯಾಕೆ ಡಾಕ್ಟರ್ ಬೇರೆ ಬೇರೆ ಕೋರ್ಸ್ ತಗೊಳ್ತಾರೆ, ಈ ಕೋರ್ಸ್ ಯಾಕೆ ತಗೊಂಡು ಪಾಸ್ ಆಗಲ್ಲ, ಏನು ಕಾರಣ ಏನು ಏನಿದೆ ಅಂತ ಡಾಕ್ಟರ್ಗಳೇ ಹೇಳ್ಬೇಕು ಕಾರಣ. ಬೇರೆ ಬೇರೆ ಈ ನಮ್ಮ ಯಾವ್ದಾದ್ರು ಪ್ರಸೂತಿ ಅದಕ್ಕೆ ಜಾಸ್ತಿ ಅಂತ ಹೋಗ್ತಾರೆ. ಈ ರೀತಿ ಬೇರೆ ಬೇರೆ ಆಯ್ಕೆ ಮಾಡ್ಕೊಳ್ತಾರೆ. ಬಟ್ ಇದನ್ನ ಯಾಕೆ ಆಯ್ಕೆ ಮಾಡ್ಕೊಳ್ಳೋದಿಲ್ಲ? ಅಥವಾ ಸ್ವಲ್ಪ ಏನಾದ್ರು ಕಠಿಣ ಆಗ್ತದ ಪರೀಕ್ಷೆ, ರಿಸ್ಕ್ ಜಾಸ್ತಿ ಪರೀಕ್ಷೆ. ಆದರೆ ಇವತ್ತಿನ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಇವೆಲ್ಲವೂ ಅವಶ್ಯಕತೆ ಬೇಕಾಗಿರ್ತಕ್ಕಂಥದ್ದು. ಮತ್ತೆ ಈ ತಜ್ಞ ಡಾಕ್ಟರ್ಗಳ ಅವಶ್ಯಕತೆ ಕೂಡ ಇರುವಂತಹ ಸಂದರ್ಭದಲ್ಲಿ ಇದಕ್ಕೆ ಸರ್ಕಾರನೇ ಗಮನ ಹರಿಸಬೇಕು ಅಂತ ನನಗೆ ಅನಿಸ್ತದೆ. ಆದರೆ ಇವತ್ತು ಡಾಕ್ಟರ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮ್ಮ ಶಿವಮೊಗ್ಗದಲ್ಲಿ ಬಹಳಷ್ಟು ಜನ ಡಾಕ್ಟರ್ಗಳು ಈಗಾಗಲೇ ಬರೋರಿದ್ದಾರೆ ಅಂತೇಳಿ ನಮಗೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಈಗ ಆಸ್ಪತ್ರೆಗಳನ್ನು ಜಾಸ್ತಿ ಮಾಡಿದೆ. ಡಾಕ್ಟರ್ಗಳ ಸಂಖ್ಯೆ, ಸೀಟ್ಗಳು, ವಿದ್ಯಾರ್ಥಿಗಳಿಗೆ MBBS ಓದಲಿಕ್ಕೆ ಸೀಟಿನ ಸಂಖ್ಯೆ ಕೂಡ ಜಾಸ್ತಿ ಮಾಡ್ತಾ ಇದೆ. ಅದಕ್ಕೆ ತಕ್ಕಂತೆ ಭಾರತದಲ್ಲಿ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ, ಅದು ಪ್ರಶ್ನೆ ಅಲ್ಲ. ಆದರೂ ಕೂಡ ಈ
ಚಿಕಿತ್ಸೆಗೆ ಬೇಕಾಗಿರುವಂಥ ಡಾಕ್ಟರ್ಗಳ ಕೊರತೆಯನ್ನು ನಾವು ಗಮನಿಸ್ತೀವಿ ಅಂತಂದರೆ ಇಷ್ಟು ಮುಂದುವರೆದಂಥ ದೇಶದಲ್ಲಿ ಇವತ್ತು ನಾವು ಬಹಳಷ್ಟು ತಾಂತ್ರಿಕವಾಗಿ ಮುಂದುವರೆದಿದ್ದೀವಿ. ಆದರೂ ಕೂಡ ಈ ಒಂದು ಕೊರತೆಗಳನ್ನು ಎದುರಿಸ್ತೀವಿ ಅಂದರೆ ಇದ್ರ ಬಗ್ಗೆ ಸರ್ಕಾರನೇ ಹೆಚ್ಚು ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಏನೇ ಆಗಿದ್ರೂ ಕೂಡ ಇವತ್ತು ಶ್ರೀಗಳು ಬಹಳ ವೇಗವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಆಗುವಂಥದ್ದು ಕಾಣ್ತಾ ಇದ್ದೀವಿ. ಮತ್ತು ಆಸ್ಪತ್ರೆ ವಿಚಾರದಲ್ಲಿ ಕೂಡ ಬಹಳಷ್ಟು ಆಸ್ಪತ್ರೆಗಳಿಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು, ಇನ್ನೂ ಹೊಸ ಹೊಸ ಆಸ್ಪತ್ರೆಗಳು ಪ್ರಾರಂಭ ಆಗುವಂಥದ್ದು ನಮ್ಮ ಪತ್ರಕರ್ತ ಮಿತ್ರರು ಯಾಕೆ ನೆನಪಾಯಿತು ಗೊತ್ತಾಗಲ್ಲ ನನಗೆ. ಒಂದು ಒಳ್ಳೆ ಕೆಲಸ ಮಾಡುವಂಥ ನೆನಪಾಗಿದೆಯಲ್ಲ ಅನ್ನೋದು ಒಂದು ಸಂತೋಷ. ನೀವು ದಲಿತ ಮಾಡೋ ಕೆಲಸನ ಈ ಭಾಷೆದಾಗ ಹೇಳಕ್ಕಾಗಲ್ಲ, ಬೇರೆ ಸಮಯಕ್ಕೆ ಹೇಳ್ತೀನಿ ಏನೇನು ಮಾಡ್ತಾರೆ. ಇದೊಂದು ಸಾಮಾಜಿಕ ಒಳ್ಳೆ ಕೆಲಸ ಮಾಡುವಂತ ಮನಸ್ಸು ಮಾಡಿದ್ರಿ, ಬಹಳ ಸಂತೋಷ ಆಗುವಂತ. ನಮ್ಮ ಪಡಿ ಕಾರ್ಯಕರ್ತ ಆಗಿರ್ಬೇಕು ಅಂತ ನಾವು ಹೇಳ್ತೀವಿ. ಪಡಿ ಬಳಸಿಕೊಂಡು ಯಾಕಂದ್ರೆ ಪತ್ರಿಕಾಕರ್ತರು ಮನಸ್ಸು ಮಾಡಿದ್ರೆ ಎಂಥ ಕಾರ್ಯನೂ ಕೂಡ ಮಾಡಬಹುದು. ನಿಮ್ಮಲ್ಲಿ ಆಸಕ್ತಿ ಇದೆ, ನೀವು ಮಾತಾಡಿದ್ರೆ ಯಾರು ಇಲ್ಲ ಅಂದಾಗಲ್ಲ. ಪತ್ರಿಕಾಕರ್ತರು ಕೇಳಿದ್ರೆ ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಉದ್ಯೋಗ ಆಗಿರ್ಬೋದು, ನಿಮ್ಮ ಮಾತು ಆಲ್ಗಾಡದಲ್ಲಿ ಅಂತ ನನಗೆ ಅನಿಸ್ತದೆ. ಅದರಿಂದ ನೀವು ಮನಸ್ಸು ಮಾಡಿದ್ರೆ ಸಮಾಜದಲ್ಲಿ ಎಂಥ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು. ಅಥವಾ ನಮ್ಮಂತವ್ರನ್ನ ಬಳಸಬೇಕು ಅಂದ್ರೆ ಇಷ್ಟ ಇತ್ತು, ಎಲ್ಲರಿಗೂ ಇಷ್ಟ ಇತ್ತು ಅಂತ ಹೇಳಕ್ಕಾಗಲ್ಲ. ನೀವು ಮಾಡ್ಬೇಕಂದಿರ್ತಕ್ಕಂಥ ಕೆಲಸಕ್ಕೆ ಯಾರು ಸಹಕಾರ ಕೊಡ್ತಾರೆ ಅವ್ರನ್ನೆಲ್ಲರೂ ಬಳಸ್ಕೊಂಡು ನೀವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂತ ಕಾರ್ಯವನ್ನು ಅಂದ್ಕೊಂಡ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಹೋಗ್ತದೆ, ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೇದಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಏನೇ ಆಗಿದ್ರು ಕೂಡ ಪ್ರಥಮ ಸಲ ಸಿಂಧನೂರಿನಲ್ಲಿ ಮಕ್ಕಳ ಹೃದಯತಜ್ಞರ ಒಂದು ತಪಾಸಣಾ ಶಿಬಿರವನ್ನು ನಡೆಸಿರುವಂತಹ ಬಹಳ ಸಂತೋಷ. ಇದರಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಕ್ಕಳು ಬಹಳ ಜನ ಭಾಗವಹಿಸಬೇಕಾಗಿತ್ತು, ಅಥವಾ ಇನ್ನೂ ಲೇಟಾಗಿ ಬರ್ತಾರೋ ಏನೋ ಗೊತ್ತಿಲ್ಲ. ಅದರ ಪ್ರಚಾರ ಕಡಿಮೆ ಆಗಿದೆ. ಬಹಳ ಜನ ಮಕ್ಕಳು ಬರಬೇಕಾಗಿತ್ತು ಅಂತ ನನಗೆ ಅನಿಸ್ತದೆ. ಪರೀಕ್ಷೆಗೆ ಬಂದಿರತಕ್ಕಂಥ ಮಕ್ಕಳ ತಂದೆ ತಾಯಿಗಳು ಅವ್ರನ್ನ ಪರೀಕ್ಷೆ ಮಾಡಿಸಿದ ನಂತರ ಹೃದಯದ ಕಾಯಿಲೆ ಏನಾದರೂ ಕಂಡು ಬಂದರೆ ತಕ್ಷಣ ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆ ಪಡ್ಕೊಳ್ತಕ್ಕಂಥ ತಾವು ಸಮಾಜ ಸೇವೆ ಮಾಡ್ತಾರಂದ್ರ ಮೊಟ್ಟ ಮೊದಲಾಗಿ ನಾನು ಅವ್ರಿಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಹೇಳಬೇಕು. ಯಾಕಂದ್ರೆ ಹಿರಿಯರು ಹೇಳಿದಂತೆ ಪತ್ರಕರ್ತರ ಮನಸ್ಸು ಮಾಡಿದ್ರೆ ಯಾವುದೇ ರಾಜಕಾರಣಿ ಆಗಲಿ ಉದ್ಯಮಿ ಆಗಲಿ ಅವರಲ್ಲಿ ಬೇಕಾದಷ್ಟು ಧನ ಸಹಾಯ ಮಾಡ್ತಾರ, ಹೇಳಿದ ಕೆಲಸ ಮಾಡಿಕೊಡ್ತಾರ. ಇಂಥ ಕಾರ್ಯಕ್ರಮಗಳು ದೊಡ್ಡ ಪ್ರಮಾಣದಾಗ ಮಾಡಿದ್ರೆ ಸಾಧ್ಯತೆ ಚೆನ್ನಾಗಿರ್ತದೆ. ಯಾಕಂದ್ರೆ ಪಡೆಯೋರು ನಮ್ದು ಏನೇ ಆರೋಗ್ಯದಲ್ಲಿ ನಮ್ಮ ಫ್ಯಾಮಿಲಿ ಸಮಸ್ಯೆ ಇದೆ ಇದ್ರೂ ಕೂಡ ನಾವು ಜಾಸ್ತಿ ಪಡಿಗೆ ಕಾಂಟ್ಯಾಕ್ಟ್ ಮಾಡೋದು. ಡಾಕ್ಟರ್ ಬಗ್ಗೆ ಆಗಲಿ ಎಲ್ಲಿ ಏನು ಹೆಂಗೆ ಅಂತ ಫಸ್ಟ್ ಅವ್ರು ಕೂಡ ಮಾತಾಡಿದ್ಮೇಲೆ ಮುಗಿಬೋದು. ಪಡೆಯೋರು ಮಾಡೋಕ್ಕಿಂತ ಮೊದಲು ಒಂದಿಷ್ಟು ಎಲ್ಲ ಸಂಘ ಸಂಸ್ಥೆಗೆ ಇಂಟ್ರೆಸ್ಟ್ ಇರ್ತಕ್ಕಂಥ ಸಂಘ ಸಂಸ್ಥೆಗೆ ನಾನು ಮಾತಾಡಿದ್ರೆ ಈ ಶಿಬಿರ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಬಹಳಷ್ಟು ಚೆನ್ನಾಗಿತ್ತು. ಯಾಕಂದ್ರೆ ಇದರ ಉಪಯೋಗ ಈಗಿನ ಸತ್ಯ ಪರಿಸ್ಥಿತಿ ಬಹಳಷ್ಟು ಅಗತ್ಯ ಐತೆ. ಈಗಿನ ನಾವು ಪೇಪರ್ ನೋಡಿರ್ಬೋದು, ಹಾಗೆ ನಾವು ಯಾರನ್ನ ಕೇಳಿರ್ಬೋದು, ಸಡನ್ ಆಗಿ ತಿರ್ಗಿಂದ ಹಾರ್ಟಿಂದ ಪ್ರಾಬ್ಲಮ್ ಇದ್ದಿತ್ತಲಾಗಿ ಬಹಳಷ್ಟು ಮಂದಿ ಹಾರ್ಟಿನ ಪ್ರಾಬ್ಲಮ್ ಇಂದಲೇ ತಿರ್ತಾರೆ. ನಿನ್ನೆ ಮಾತಾಡಿಸಿ ಗೊತ್ತಿಲ್ಲ ಏನಿದ್ರೆ ಹಾರ್ಟಿಂದೇ ಪ್ರಾಬ್ಲಮ್. ಆದ ಕಾರಣ ಇಂಥ ಒಂದು ಸ್ವಲ್ಪ ಮುಂಜಾಗ್ರತವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಅದರಲ್ಲಿ ಮಕ್ಕಳಲ್ಲಿ ನೋಡ್ತಕ್ಕಂಥ ಡಾಕ್ಟರ್ ಕಡಿಮೆ ಇರ್ತಲ್ಲ, ಅವ್ರಿಗೂ ಉಪಯೋಗ ಮಾಡಿದ್ರೆ ಬಹಳಷ್ಟು ಮಂದಿಗೆ ಉಪಯೋಗ ಆಗುತ್ತೆ. ಇಲ್ಲಾಂದ್ರೆ ಹಳ್ಳಿಗಳು ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ಸೆಂಟರ್ ಇರ್ತಕ್ಕಂಥ ನಮ್ಮ ಪತ್ರಕರ್ತರ ಬಗ್ಗೆ ಹೇಳೋದೇನೆಂದರೆ ಲೈಬ್ರರಿ ಮುಖ್ಯವಾಗಿ ಭಾಗವಹಿಸಿ ಇದನ್ನ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಇದೊಂದು ಇವತ್ತು ಚಿಕ್ಕದಾಗಿದ್ದರೂ ಚಿಕ್ಕದಾಗಿ ನಡೀತಾ ಇದೆ. ಯಾಕಂದರೆ ಇಲ್ಲಿ ನಮ್ಮ ಮೇನ್ ಕಾರಣವಾದಂಥದ್ದು ಅಂದರೆ ಕೆಲಸ ಮಾಡುವಂಥವ್ರು ಮತ್ತು ಕೆಲಸ ಮಾಡಿಸುವಂಥವ್ರು, ಆಮೇಲೆ ಕೆಲಸ ಮಾಡಿ ತಪ್ಪಿಸುವಂಥವ್ರು ಭಾಳ ಜನ ಇದ್ದಾರೆ. ಯಾಕಂದರೆ ಇದು ನಮಗೊಂದು ಉತ್ಸುಕತೆಯನ್ನು ಕೊಡ್ತದೆ, ನಮಗೊಂದು ಪ್ರೋತ್ಸಾಹ ನೀಡುತ್ತದೆ, ಇನ್ನಷ್ಟು ರೀತಿಯ ಕಾರ್ಯಕ್ರಮ ಮಾಡಬಹುದು. ಈಗ ನಮ್ಮ
ಆಗ್ತದೆ ಮಕ್ಕಳೇ, ಚಿಕ್ಕ ಮಕ್ಕಳನ್ನಾಗೋದು ಬಹಳಷ್ಟು ಕಷ್ಟ. ಯಾಕಂದ್ರೆ ಅವ್ರು ಹೇಳ್ಕೊಳಕ್ಕಾಗಲ್ಲ ಈ ನೋವು, ಆದರೆ ದೊಡ್ಡವರಾದ್ರೆ ಹೇಳ್ಕೊಳ್ತಾರೆ. ಚಿಕ್ಕ ಮಕ್ಕಳನ್ನ ಕಂಡು ಹಿಡಿಯೋದು ಬಹಳ ಕಷ್ಟ. ಇವತ್ತಿನ ಪ್ರೋಗ್ರಾಮ್ ಏನಂತಂದ್ರೆ ಇದು ಅವೇರ್ನೆಸ್ ಪ್ರೋಗ್ರಾಮು ಅಲ್ಲದೆ ಇದು ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ. ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಕೆಲವರಿಗೆ ಗೊತ್ತೇ ಆಗೋದಿಲ್ಲ ಏನಿದೆ ಅಂತ ಹೇಳಿ. ಕೆಲವೊಂದು ನಾವು ಸಸ್ಪೆಕ್ಟ್ ಮಾಡ್ತೀವಿ, ಕೆಲವೊಂದು ಕಡೆ ಕಳಿಸ್ಕೊಡ್ತೀವಿ. ಇವತ್ತು ಅರುಣ್ ಬಬಲೇಶ್ವರ್ ಅವರು ಬಂದು ಇದು ಒಂದು ಪ್ರಾರಂಭ ಮಾಡ್ತಾ ಇದ್ದಾರೆ ಸಿಂಧನೂರಲ್ಲಿ. ನನಗೆ ಖಚಿತವಾಗಿದೆ ಮುಂದೆ ಇಂಥ ಪ್ರೋಗ್ರಾಮ್ಗಳು ಸಾಕಷ್ಟು ನಡೀತವೆ. ನನಗೆ ಬಳಿಯವರು ಹೇಳಿದ್ದಾರೆ ಪ್ರತಿ ತಿಂಗಳು ಬಹಳ ಪತ್ರಿಕೆಗಳನ್ನು ನೋಡ್ತೇವೆ. ಸಡನ್ ಆಗಿ ಕಾಲ ಕದಷ್ಟಾಗಿ ತೀರಿ ಹೋಗುತ್ತೆ. ಆದರೆ ಒಂದಾದರೂ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಇನ್ನೂ ನಾವು ನೋಡಿಲ್ಲ ವೈಯಕ್ತಿಕವಾಗಿ. ಯಾಕಂದರೆ ಅದು ಕಂಡುಹಿಡೋದು ಬಹಳ ಕಷ್ಟ ನಮಗೆ. ಯಾಕಂದರೆ ಮಗುವಿಗೆ ಹೇಳಿದ ಬಾಯಿ ಬರಲ್ಲ, ಒಂದು ಪೋಷಕರಿಗೆ ಅದು ಗೊತ್ತಾಗೋದಿಲ್ಲ. ಮ್ಯಾಕ್ಸಿಮಮ್ ಪಿಡಿಯಾಟ್ರಿಷಿಯನ್ ಅವರು ಯಾವಾಗ ಸ್ಟೆಥೋಸ್ಕೋಪ್ ನೋಡ್ತಾರೋ, ಚೆಕ್ ಮಾಡ್ತಾರೋ ಅವಾಗೇ ಅದನ್ನು ಕಂಡುಹಿಡಿಬೋದು. ಆಮೇಲೆ ಒಮ್ಮೊಮ್ಮೆ ಅದಕ್ಕೆ ಭಾಳ ಲೇಟಾಗಿ ಡಯಾಗ್ನೋಸ್ ಆಗೋದ್ರಿಂದ ಮಕ್ಕಳು ಉಳಿಯೋದಿಲ್ಲ, ಪ್ರಾಣವನ್ನು ಕಳೆದುಕೊಳ್ತಾರೆ. ಸೊ ಇದರಲ್ಲಿ ಬೇಸಿಕಲಿ ಕಾಮನ್ ಆದ ಅಂದರೆ ಮಕ್ಕಳಲ್ಲಿ ಹಾರ್ಟ್ ಅಷ್ಟು ರೇರ್ ಅಲ್ಲ, ಭಾಳ ಜನರಲ್ಲಿ ಮೂಢನಂಬಿಕೆ ಇದೆ, ಭಾಳ ರೇರ್ಲಿ ಆಗುತ್ತೆ ಹಂಗಿಲ್ಲ. 100 ಮಕ್ಕಳಲ್ಲಿ 10 ಮಕ್ಕಳಿಗೆ ಹಾರ್ಟಿನ ತೊಂದರೆ ಇದೆ. 100 ಮಕ್ಕಳಲ್ಲಿ 10 ಮಕ್ಕಳಿಗೆ ಹಾರ್ಟಿನ ತೊಂದರೆ ಆಗುತ್ತೆ. ಅದು ಕಂಡು ಬರೋದಿಲ್ಲ. ಅದು ಸಣ್ಣ ಮಟ್ಟದಲ್ಲಿರ್ಬೋದು, ದೊಡ್ಡ ಮಟ್ಟದಲ್ಲಿರ್ಬೋದು. ದೊಡ್ಡ ಮಟ್ಟದಲ್ಲಿ ಇದ್ದ ಮಕ್ಕಳಿಗೆ ಅವರು ಮುಂದೆ ಅವ್ರ ಉಸಿರಾಟ ತೊಂದರೆ, ಆಕ್ಸಿಜನ್ ಕಡಿಮೆ ಆಗೋದು, ಹೀಗಾಗಿ ಎಲ್ಲ ಆಗಿ ಕಾಂಪ್ಲಿಕೇಶನ್ ಆಗಿ ಟ್ರೀಟ್ಮೆಂಟ್ ಇಲ್ಲದೆ ಫಲಕಾರಿಯಾಗಿ ಸಾವನ್ನಪ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ವಿಶೇಷ ದಿನ. ಯಾಕಂದರೆ ಫಣಿಯವರು ಬಹಳ ದಿವಸದಿಂದ ನನಗೆ ಫೋನ್ ಮಾಡಿ ಬನ್ನಿ ಕ್ಯಾಂಪ್ ಮಾಡಿ, ಫ್ರೀ ಕ್ಯಾಂಪ್ ಮಾಡಿ ಅಂತ ಹೇಳ್ತಾ ಇದ್ರು. 2 ವರ್ಷದ ಹಿಂದೆ ಒಂದು ಗಂಗಾವತಿಯಲ್ಲಿ ಕ್ಯಾಂಪ್ ಮಾಡಿದ್ವಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ. ಅವಾಗ ಸುಮಾರು 400 ಮಕ್ಕಳು ಬಂದಿದ್ರು. ಅದರಲ್ಲಿ 150 ಮಕ್ಕಳು ಹಾರ್ಟಿನ ತೊಂದರೆ ಇತ್ತು. ಆ 150 ಮಕ್ಕಳಿಗೆ ನಾವೆಲ್ಲ ಸರ್ಜರಿ ಮಾಡಿ ಎಲ್ಲ ಮಾಡಿ ಗುಣಮುಖವಾಗಿ ಮಾಡಿ ಅದನ್ನಾದ್ಮೇಲೆ ಒಂದು ಪ್ರೆಸ್ ಮಾಡಿ ರಿಲೀಸ್ ಮಾಡಿದ್ವಿ. ಬಹಳ ಒಳ್ಳೆಯ ಕಾರ್ಯಕ್ರಮ. ಈ ಭಾಗದಲ್ಲಿ ನಾನು ನೋಡಿದ್ದೇನೆ ಬಹಳ ಮಕ್ಕಳಿಗೆ ಹಾರ್ಟಿನ ತೊಂದರೆಗಳಿವೆ. ಯಾಕಂದರೆ ಇಲ್ಲಿ ಅಪೌಷ್ಟಿಕತೆ, ಮಾಲ್ ನ್ಯೂಟ್ರಿಷನ್ನು ಭಾಳ ಇದೆ ಈ ಭಾಗದಲ್ಲಿ. ಉತ್ತರ ಕನ್ನಡದಲ್ಲಿ ಸಹಜವಾಗಿದ್ದು, ಆದರೂ ಈ ಭಾಗದಲ್ಲಿ ಗಂಗಾವತಿ, ಆಮೇಲೆ ಸಿಂಧನೂರು, ಇದೆಲ್ಲ ಭಾಗದಲ್ಲಿ ರಾಯಚೂರು, ಹೈದರಾಬಾದ್, ಕರ್ನಾಟಕ ಈ ಭಾಗದಲ್ಲಿ ಭಾಳ ಇದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ಭಾಳ ವಿಶೇಷ. ಇವತ್ತೇನು ಮಾಡ್ತೇವೆ ಅಂದರೆ ಫ್ರೀಯಾಗಿ ನಾವು ಇಕೋ ಮಾಡ್ತಾ ಇದ್ದೇವೆ, ಸ್ಕ್ಯಾನ್ ಮಾಡಿ ಕಂಡು ಹಿಡಿತೇವೆ. ಕಂಡು ಹಿಡಿದ ಮೇಲೆ ಅದನ್ನು ಟ್ರೀಟ್ಮೆಂಟ್ ಯಾವ ಥರ ಆಗುತ್ತೆ ಅಂದರೆ ಅದರಲ್ಲಿ 2 ಥರದ ಟ್ರೀಟ್ಮೆಂಟ್ ಇದೆ. ಸಿಂಪಲ್ ಹೋಲ್ ಇದ್ದರೆ, ಈಗ ದೊಡ್ಡವರಲ್ಲಿ ಹೇಗೆ ಆಂಜಿಯೋಗ್ರಾಫಿ ಮಾಡಿ ಸ್ಟೆಂಟನ್ನು ಹಾಕ್ತಾರೆ, ಹಾಗೆ ಸಿಂಪಲ್ ಹೋಲ್ ಇದ್ದರೆ ನಾನು ಕಾಲಿನಿಂದ ಆಂಜಿಯೋಗ್ರಾಫಿ ಮಾಡಿ ಸ್ಟೆಂಟ್ ಹಾಕ್ಬೋದು ವಿದೌಟ್ ಆಪರೇಷನ್. ಅದೊಂದು ಆಪ್ಷನ್ ಇದೆ. ಇನ್ನೊಂದು ಓಪನ್ ಹಾರ್ಟ್ ಸರ್ಜರಿ, ಭಾಳ ಕಾಂಪ್ಲೆಕ್ಸ್ ಇದೆ. 2 ನಮ್ಮ ಬಿಹಾರ್ ಹಾರ್ಟ್ ಹಾಸ್ಪಿಟಲಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಯಾಕಂದರೆ ಈ ಭಾಗದ ಭಾಳ ಪುವರ್ ಪೀಪಲ್ ಇದ್ದಾರೆ, ಹಾಗಾಗಿ ನಮ್ಮಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೀಮ್ಸ್ ಇದೆ. BPL, RBSK, ಆಮೇಲೆ ಆಯುಷ್ಮಾನ್ ಎಲ್ಲ ಸ್ಕೀಮ್ಸ್. ಅದರಲ್ಲಿ ಉಚಿತವಾಗಿ ನಾವು ಮಾಡ್ತಾ ಇದ್ದೀವಿ. ಒಂದಿಷ್ಟು ಮಕ್ಕಳಿಗೆ ಭಾಳ ಕಾಂಪ್ಲೆಕ್ಸ್ ಸರ್ಜರಿ ಇದ್ದರೆ ಇನ್ಫ್ಯಾಕ್ಟ್ ನಾವು NGO ಥ್ರೂ ಫಂಡಿಂಗ್ ಮಾಡಿಸ್ತಾ ಇದ್ದೇವೆ. ಈಗ ಹೋದ ವಾರನೇ 5 ಸರ್ಜರಿ ಮಾಡಿದ್ದೀವಿ. ಮುಂಬೈಯಿಂದ ಕೆಲವರು ಬಿಸ್ನೆಸ್ ಮ್ಯಾನ್ ಅವರು ನಮಗೆ ಸ್ಪಾನ್ಸರ್ ಮಾಡಿ ಮಗು 4 ಮಕ್ಕಳಿಗೆ ನಾವು ಫ್ರೀಯಾಗಿ ಆಪರೇಷನ್ ಮಾಡಿದ್ದೀವಿ. ಸೊ ಹೀಗೆಲ್ಲ ನಾವು ಆದಷ್ಟು ನಮ್ಮ ಕಡೆಯಿಂದ ಏನಾಗುತ್ತೆ, ಇವಾಗ ಬಡ ಜನರಿಗೆ ಮಕ್ಕಳಿಗೆ ನಾವು ಸಹಾಯವನ್ನು ಮಾಡಿ ಆಪರೇಷನ್ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ವಿಶೇಷವಾಗಿ ಪತ್ರಕರ್ತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನೀವು ಆದಷ್ಟು ಇದನ್ನು ಪಬ್ಲಿಸಿಟಿ ಕೊಟ್ಟರೆ ಜಾಸ್ತಿ ಮಕ್ಕಳ ಉಳಿಬೋದು, ಚಿಕಿತ್ಸೆ ಆಗ್ಬೋದು. ಆಮೇಲೆ ಅದರೊಂದಿಗೆ ಪತ್ರಕರ್ತರು ಇರುವಂಥ ಕಾರ್ಯಕ್ರಮ ಬಿಟ್ಟು ತಮ್ಮ ಕೆಲಸಗಳನ್ನು ಬದಿಗೊತ್ತಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಬೇಕಂತ ಒಂದು ತೋರಿಸೋದು ಹಂಬಲಕ್ಕೆ ನಾನು ತುಂಬ ಚಿರಋಣಿ ಇದ್ದೀನಿ. ನಮಗೂ ಗೊತ್ತು ಆರೋಗ್ಯ ಎಷ್ಟು ಮುಖ್ಯ ಎಂಬುದು ಗೊತ್ತು. ಆದರೆ ಮಕ್ಕಳಲ್ಲಿ ಬರುವಂಥ ಕಾಯಿಲೆಗಳನ್ನು ಕಂಡು ಹಿಡಿಯಲಿಕ್ಕೆ ತುಂಬ ಕಷ್ಟದ ಕೆಲಸ. ಆ ನಿಟ್ಟಿನಲ್ಲಿ ಅವರು ಮಾಡಲಿಕ್ಕೆ ಬಂದಿರುವಂಥ ಸಹಾಯ ಮತ್ತು ಇದನ್ನು ಯಾವತ್ತೂ ನಾವು ಬರೆಯೋದಿಲ್ಲ. ಯಾಕಂದರೆ ದೊಡ್ಡವರಲ್ಲಾಗ ನಮ್ಗೆ ಗೊತ್ತಾಗೋದಕ್ಕಿಂತ ಪ್ರಾಥಮಿಕವಾಗಿ ಮಕ್ಕಳಲ್ಲಿ ಬಂದಿರುವಂಥ ಕಾಯಿಲೆಗಳನ್ನು ಕಂಡುಹಿಡಿಯುವಂಥದ್ದನ್ನ ಅದು ನಾವು ಕೊಟ್ಟಿರುವಂಥ ಯಾವುದಕ್ಕೂ ಸಾಲುತ್ತದೆ ಅಂತ ಅನ್ಸುತ್ತೆ. ಅದರಲ್ಲೂ ಸಹಿತ ಗ್ರಾಮೀಣ ಭಾಗದಲ್ಲಿ, ಯಾಕಂದರೆ ಮಕ್ಕಳಿಗೆ ಗೊತ್ತು ನಮಗೆ ಯಾವುದೋ ಒಂದು ದಿವಸ ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ಹೋಗಿ ಡಾಕ್ಟರ್ ಹತ್ರ ತೋರಿಸ್ತೀವಿ, ಸ್ಕ್ಯಾನ್ ಮಾಡ್ಬೇಕಂತ ಹೇಳ್ತಾರೆ, ಅವತ್ತು ದಿವಸ ಗೊತ್ತಾಗೋದ್ರಲ್ಲಿ ಸಮಯ ಕಳೆದೋಗಿರುತ್ತೆ. ಆದರೆ ಪತ್ರಕರ್ತರು ಅದನ್ನು ನಾನು ಹೇಳಿರುವಂಥ ಮಾತಿಗೆ ಒಪ್ಪಿಕೊಂಡು
ನನ್ನ ಮಾತಿಗೆ ಹೋಗೊಟ್ಟು ಮಾಡಲೇಬೇಕು ಮಾಡಿದ್ರೆ ನಾವಿದ್ದೀಪ್ಪ ಅಂತೇಳಿ ನಮ್ಗೆ ನಮ್ಮ ಒಟ್ಟಿಗೆ ಜೋಡ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರು. ನಾನು ಅದಕ್ಕೆ ತುಂಬಾ ಚಿರಋಣಿ ಇದ್ದೀನಿ. ಮತ್ತೆ ಅದೇ ರೀತಿಯಾಗಿ ಯಾಕಂದ್ರೆ ನಾನು ಹೇಳಿದ ತಕ್ಷಣ ಡಾಕ್ಟರ್ ಅವರು ಬಹಳ ಬಿಸಿ ಇರ್ತಾರೆ. ಒಬ್ಬರೇ ಡಾಕ್ಟರ್, ಉತ್ತರ ಕರ್ನಾಟಕದ ಒಬ್ಬರೇ ಮಕ್ಕಳು ಡಾಕ್ಟರ್ ಅವರು, ಅದು ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್. ಅಂದ್ರೆ ಅವ್ರು ಬಹಳ ಒತ್ತಡದಲ್ಲಿ ಕೆಲಸ ತುಂಬಾ ದೊಡ್ಡ ಕೆಲಸ ಇರುತ್ತೆ. ನಾನು ಬಂದ್ಕೊಳ್ಳಿ ಕೇಳಿದೆ, ಲಾಸ್ಟ್ ವೀಕಲ್ಲಿ 4 ಕ್ಲೋಸರ್ ಮಾಡಿದ್ದಾರೆ. ಅಂದ್ರೆ ಟಾಪ್ ಕ್ಲೋಸರ್ಸ್ ಅಂದ್ರೆ ಹಾರ್ಟಿನಲ್ಲಿ ಬಂದಿರುವಂತಹ ಬದಲಾವಣೆಗಳಲ್ಲಿ ಅತ್ಯುನ್ನತವಾದಂಥದ್ದು ಅವ್ರು ಸರ್ಜರಿ ಮಾಡಿದ್ದಾರೆ. ಆದ್ರೂ ಅವ್ರು ಬದಿಗೊತ್ತಿ ಕೆಲಸಗಳು ಬದಿಗೊತ್ತಿ ನಾನು ಮಾಡಬೇಕು ತುಂಬಾ ಇದರಲ್ಲಿರುವಂತಹ ಜನ ಅವರು. ಯಾಕಂದ್ರೆ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ಆದ್ರೆ ಮೇಲಾಯ್ತು ಅವರು ಗ್ರಾಮೀಣ ಭಾಗದಿಂದ ಬಂದು ಹುಬ್ಬಳ್ಳಿ ಅಂತ ಲೋಕಲ್ನಲ್ಲಿ ಇದ್ದು ಅಲ್ಲಿಂದ ಮಾಡ್ಬೇಕಂತ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಅವ್ರ ವಿದ್ಯಾಭ್ಯಾಸ ತುಂಬಾ ಒಳ್ಳೆ. ನನ್ನ ಮನಗಂಡ ಅಂತ ಆಮೇಲೆ ನನಗೆ ಅನಿಸ್ಬಿಟ್ಟು ಇವ್ರು ಯಾವುದೋ ಮಾಡಬೇಕು, ಒಂದಿದ್ರು ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವು ಅವತ್ತು ಎಕೋ ಮಾಡಿಸ್ಬೇಕಂದ್ರೆ ನಾವು ಬೆಂಗಳೂರಿಗೆ ಹೋಗ್ತಿದ್ವಿ, ಮದ್ರಾಸ್ ಹೋಗ್ಬೇಕಾಗ್ತದೆ. ಅವತ್ತು ದಾರಿ ಇರ್ತಿರಲಿಲ್ಲ. ಬಹುಶಃ ನಾವು ಬಳ್ಳಾರಿ ಹೋಗಿ ಟ್ರೈನ್ಗೆ ಹೋಗ್ಬೇಕಾಗ್ತದೆ. ಆದ್ರೆ ಇವತ್ತು ಅವತ್ತು ಫೆಸಿಲಿಟೀಸ್ ತುಂಬಾ ಚೇಂಜ್ ಆಗಿದೆ. ಡಾಕ್ಟರ್ ಮನೆ ಬಾಗಿಲಿಗೆ ಬರುವಂತ ಇದಿದೆ. ನಾನು ಸಾಹೇಬ್ರ ಮಾತಾಡ್ಬೋದು